ಬರೋಣ ಆಮೇಲೆ ಮಾತಾಡೋಣ. ಎಸ್ ಸರ್. ದೇವನೊಬ್ಬ ಜಾದುಗಾರ ಟೀಸರ್ ಲಾಂಚ್. ಆಲ್ ದಿ ವೆರಿ ಬೆಸ್ಟ್. ಚಪ್ಪಾಳೆ ಬರಲಿ, ದಯವಿಟ್ಟು ಚಪ್ಪಾಳೆ ಬರಲಿ. ನಮಸ್ಕಾರ. ಇವತ್ತು ನಾನು ಇಲ್ಲಿಗೆ ಬರಲಿಕ್ಕೆ ಮುಖ್ಯ ಕಾರಣ ಈ ಸಿನಿಮಾ ಡೈರೆಕ್ಟರ್ ವರುಣ್ ವಶಿಷ್ಠ. ನಾವು ನಮ್ಮ ಸಿನಿಮಾ ಸಿಂಪಲ್ ಆಗಿ ಹೆಸರು ರಿಲೀಸ್ ಆದಾಗ ನಾನು ವರುಣ್ನ ಭೇಟಿ ಮಾಡಿದ್ದು ತುಮಕೂರಲ್ಲಿ. ಅವತ್ತಿಂದ ಇವತ್ತಿನವರೆಗೂ 10 ವರ್ಷದ ಮೇಲಾಗಿದೆ. ಇನ್ಫ್ಯಾಕ್ಟ್ ಹಿ ಹ್ಯಾಸಂಟ್ ಚೇಂಜ್ಡ್ ಅ ಬಿಟ್. ನಾನು ಅವತ್ತಿನ ದಿವಸ ಅವನ್ನ ನೋಡಿದಾಗ ಯಾವ ಸ್ಮೈಲ್ ಇತ್ತು, ಯಾವೊಂದು ಒಳ್ಳೆ ಮುಗ್ಧ ಮನಸ್ಸಿನ ಒಬ್ಬ ವ್ಯಕ್ತಿನ ಮಾತಾಡ್ಸಿದ್ರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟೇ ಸಂತೋಷ ಇವತ್ತಿಗೂ ಆಗುತ್ತೆ. ಯು ಹ್ಯಾವನ್ ಚೇಂಜ್ಡ್ ಅ ಬಿಟ್. ಜೊತೆಗೆ ಅವತ್ತು ಅವನ ಕಣ್ಣಲ್ಲಿ ತುಂಬಾ ದೊಡ್ಡ ಕನಸಿಟ್ಕೊಂಡಿದ್ದ. ಅವನು ದೊಡ್ಡ ಸಿನಿಮಾ ಮಾಡಬೇಕು, ಡೈರೆಕ್ಟರ್ ಆಗಬೇಕು. ಪ್ರತಿ ಬಾರಿ ನಾನು ಭೇಟಿ ಮಾಡಿದಾಗ್ಲೂ ನಿನ್ನ ಕನಸು ನನಸಾಗೇ ಆಗುತ್ತೆ ವರುಣ್ ಅಂತ ಹೇಳ್ತಿದ್ದೆ. ಸೊ ಇವತ್ತು ವರುಣ್ ಸಿನಿಮಾನ ಟೀಸರ್ ಲಾಂಚಿಗೆ ನಾನು ಬಂದಿದ್ದೀನಿ ಅಂತಂದ್ರೆ ತುಂಬಾ ಹೆಮ್ಮೆ ಆಗ್ತಿದೆ ನನಗೆ. ವರುಣ್, ಆಲ್ ದಿ ವೆರಿ ಬೆಸ್ಟ್. ಅದಕ್ಕೆ ಸರಿಯಾಗಿ ನಿನ್ನ ತಂದೆ ತಾಯಿ, ನಿನ್ನ ಪತ್ನಿ, ಆಕೆಗೆ ನಿಜವಾಗ್ಲೂ ಎಲ್ಲ ಕ್ರೆಡಿಟ್ ಹೋಗ್ಬೇಕು. ಯಾಕೆಂತಂದ್ರೆ ಯೂಶಲಿ ಏನಾಗುತ್ತೆ ಈ ಸಿನಿಮಾ ರಂಗದಲ್ಲಿ, ಸಿನಿಮಾನಲ್ಲೇ ಎಷ್ಟು ಮುಳುಗೋಗಿರ್ತಾರೆ ಹುಡುಗರು ಅಂತಂದ್ರೆ ತಂದೆ ತಾಯಿ ಆಸೆಗಳಿರಬಹುದು ಅಥವಾ ಅವರ ಕರಿಯರ್ ಬೇರೆ ಯಾವುದೇ ಫೀಲ್ಡಲ್ಲಿ ಮಾಡಬೇಕು ಅಂತಿದ್ರೆ ಅದನ್ನೆಲ್ಲ ಬಿಟ್ಟು ಮದುವೆ ಮಾಡ್ಕೊಳ್ದಿರಾನೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಲೈಫ್. ಸೊ ಆ ಥರ ನಾನು ಎಲ್ಲಿ ವರುಣ ಹಾಗಾಗ್ಬಿಡ್ತಾನೋ ಅಂತ ಅನ್ಕೊಂಡಿದ್ದೆ. ಎಂಥದೂ ಇಲ್ಲ, ತಂದೆ ತಾಯಿಗೆ ಏನೇನು ಬೇಕು ಎಲ್ಲವನ್ನೂ ನಿಭಾಯಿಸ್ತಾ ಆ ಒಂದು ಜವಾಬ್ದಾರಿನ ಹೊತ್ಕೊಂಡು, ಜೊತೆಗೆ ಮದುವೆಗೆ ಹೋಗಿದ್ದೆ. ಅದಾದ್ಮೇಲೆ 2 ಮಕ್ಕಳು ಅಂತ ವಿಷಯ ಬಂತು. ತುಂಬಾ ಸಂತೋಷವಾಯಿತು. ತನ್ನ ರೆಸ್ಪಾನ್ಸಿಬಿಲಿಟಿಗೆ ಯಾವುದೇ ರೀತಿ ಕುಂದು ಕೊರತೆ ಬರ್ದಿರೋ ಹಾಗೆ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಎಲ್ರಿಗೂ ಮಾದರಿಯಾಗಿದ್ಕೊಂಡು ತನ್ನ ಕನಸನ್ನು ಸಹ ಬಿಡದೇನೆ, ಕನಸಿನ ಹಿಂದೆ ಏನೋ ಹೇಳ್ತಾರಲ್ಲ, ಯಾವತ್ತಿದ್ರು ಕನಸನ್ನು ಯಾವತ್ತೂ ನಾವು ಬಿಟ್ಕೊಡ್ಬಾರ್ದು ನಮ್ಮ ಜೀವನದಲ್ಲಿ ಅಂತ. ಸೊ ಕನಸಿನ ಹಿಂದೆ ಓಡಿ ಅದನ್ನು ಸಾಧಿಸಿ ಇವತ್ತಿನ ದಿವಸ ಎಲ್ರಿಗೂ ಹೆಮ್ಮೆಯನ್ನ ಒಂಥರ ಮೂಡಿಸಿದ್ದಿ. ಇಡೀ ಫ್ಯಾಮಿಲಿಗೆ ಹಾಗೂ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ವರುಣ್. ಜೊತೆಗೆ ನೆಕ್ಸ್ಟ್ ನಾವು ಮಾತಾಡಬೇಕಾಗಿರೋದೆ ಖಂಡಿತವಾಗಿಯೂ ನಮ್ಮ ಪ್ರೊಡ್ಯೂಸರ್ ಹಾಗೂ ಹೀರೋ. ಇವರು ನಿಜವಾಗ್ಲೂ ಇಂಥವರಿಗೆ ಏನೊಂದು ಸಪೋರ್ಟ್ ನೀಡಿದಿರಲ್ಲ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮಂಥವ್ರು ಇನ್ನೂ ಹೆಚ್ಚೆಚ್ಚು ಬರಬೇಕು. ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ನೀವು ಈ ಟೀಸರ್ ತುಂಬಾ ನಮ್ಮೆಲ್ಲರಿಗೂ ಅಫ್ಕೋರ್ಸ್ ಕುತೂಹಲ ಮೂಡಿಸಿದೆ. ಈ ಒಂದು ಏನೋ ಟ್ರೆಂಡಿಂಗ್ ಇದೆ. ನಾಯಕಿಯರು ಮತ್ತೆ ನಾಯಕರು ವರುಣ್, ಪ್ರತಿಯೊಬ್ಬರಿಗೂ ನಮಸ್ಕಾರ. ವರುಣ್ ಬಗ್ಗೆ ಹೇಳ್ಬೇಕಂದ್ರೆ ಅವನು ಸಿಂಪಲ್ ಆಗಿ ರಿಲೀಸ್ ಬಿಫೋರ್ ಇಂದಾನೆ ಪರಿಚಯ ಅಂತ ಹುಡುಗ. ಆ ಟೈಮಲ್ಲೇ ಸ್ವೀಟ್ ಆರ್ಟ್ ಅಂತ ಅನ್ಸುತ್ತೆ, ಶಾರ್ಟ್ ಮೂವಿ ಮಾಡಿ ಅವಾಗಲೇ ಇಂಟ್ರೆಸ್ಟ್ ಬಂದಿದ್ದ. ಬಟ್ ಅವ್ನು ಟೆಕ್ನಿಕಲಿಟಿ ತುಂಬ ಕಲಿಬೇಕು ಅಂತ ಟೈಮ್ ತಗೊಂಡು ಮಾಡಿದ್ದಾನೆ. ಸೊ ದೇವನೊಬ್ಬ ಜಾದುಗಾರ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋದೆ. ಬಟ್ ಅದು ಯಾವ ರೀತಿ ಜಾದು ಮಾಡಿದ್ದಾರೆ ಅಂತ ನಾವು ಸಿನಿಮಾ ನೋಡಿದಾಗ ಗೊತ್ತಾಗೋದು. ನಾನು ಟೀಸರ್ ನೋಡಿದೆ, ತುಂಬ ಇಂಪ್ರೆಸಿವ್ ಆಗಿದೆ. ಟೀಸರ್ ನೋಡಿದ ತಕ್ಷಣ ಸಿನಿಮಾ ನೋಡಬೇಕು ಅಂತ ಅನಿಸ್ತು. ಹೀರೋ ತುಂಬ ಇಂಪ್ರೆಸಿವ್ ಆಗಿ ಮಾಡಿದ್ರು. ಮತ್ತೆ ಪ್ರತಿಯೊಬ್ಬರು ಮ್ಯೂಸಿಕ್, ಸಾಂಗ್ಸ್ ಕೂಡ ಕೇಳಿದ್ದೀನಿ, ಎಲ್ಲ ಇಂಪ್ರೆಸಿವ್ ಆಗೇ ಇದೆ. ಹೇಳೋದಕ್ಕಿಂತ ಜನ ನೋಡಿದ್ರೆ ಮತ್ತೆ ಹೊಸ ತಂಡಗಳೇ ಏನಾದರೂ ಹೊಸ್ತು ಮಾಡೋದು ಯೂಶಲಿ. ಸೊ ನೋಡಿ ಜನ ಪ್ರೋತ್ಸಾಹಿಸ್ಬೇಕು, ಅದನ್ನ ಹೆಚ್ಚಿಗೆ ಮಾಡ್ತಾರೆ, ಶೇರ್ ಮಾಡಿ ಅಂತ ಕೇಳ್ತೀನಿ. ಸಿನಿಮಾ ಜಾದು ಮಾಡುತ್ತೆ ಅಂತ ಅನ್ಸುತ್ತೆ ಸರ್? ಹೌದು, ಮಾಡುತ್ತೆ. ಅಂದ್ರೆ ಎಲ್ಲರೂ ಏನೋ ಮಾಡಕ್ ಬಂದಿದ್ದಾರೆ. ಸೊ ಜಾದು ಮಾಡುತ್ತೆ ಅಂತ. ಈಗ ತುಂಬಾ ಕಲಾವಿದ್ರನ್ನ ಹತ್ರದಿಂದ ನೋಡಿದ್ದೀರಾ, ವರುಣ್ ಅವ್ರನ್ನ ಕೂಡ ತುಂಬಾ ಹತ್ರದಿಂದ ನೋಡಿದ್ದೀರಾ. ಒಂದು ವಿಶ್ ಮಾಡೋದ್ರ ಅದಕ್ಕೆ ಫೈನಲಿ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ ಥ್ಯಾಂಕ್ಸ್ ಟು ಎಲ್ಲರಿಗೂ ಥ್ಯಾಂಕ್ಸ್. ನನ್ನಂಥ ವ್ಯಕ್ತಿನ ನೀವು ಮರೆಯೋಕ್ಕೆ ಬಿಡ್ತಿರೋ ಜನರಿಂದ. ಆ್ಯಂಡ್ ಮೀಡಿಯಾ, ಪ್ರೆಸ್, ಸೋಷಿಯಲ್ ಮೀಡಿಯಾ, ಥ್ಯಾಂಕ್ಸ್ ಅ ಲಾಟ್. ಹಾಗೆ ಈ ತಂಡಕ್ಕೆ ಒಳ್ಳೆಯದಾಗಲಿ.
ದೇವನೊಬ್ಬ ಜಾದೂಗಾರ ಟೀಸರ್ ಲಾಂಚ್. ಥ್ಯಾಂಕ್ ಯು. ಈಗ ಕಾಂಪಿಟೇಷನ್ ಜಾಸ್ತಿ ಆಗೈತೆ. ಆ ಕಾಂಪಿಟೇಷನ್ ಮಧ್ಯೆ ಕನ್ನಡ ಪಿಕ್ಚರ್ ಉಳಿಬೇಕು, ಅದು ಉಳಿತದೆ. ಇಂಥ ಒಂದು ತಂಡ ಇದ್ದಾಗ ಉಳಿತದೆ. ನನಗೆ ಈ ಸಚಿನ್ ಶೆಟ್ಟಿಗೆ ಬೆಸ್ಟ್ ಆಫ್ ಲಕ್. ವರುಣ್ಗೆ ಡೈರೆಕ್ಟ್ ವರುಣ್ ಬೆಸ್ಟ್ ಆಫ್ ಲಕ್. ಪ್ರೊಡ್ಯೂಸರ್ ಅವರು ಬೆಸ್ಟ್ ಆಫ್ ಲಕ್. ಬೆಳವಾಡಿ ಅವರು ಕಂಗ್ರಾಟ್ಸ್ ಮ್ಯಾಮ್. ನನಗೆ PR ರಜನಿ ನಿಮ್ಮ ಮುಂದೆ ಕರ್ಕೊಂಬಂದ ರಜನಿಕಾಂತ್, PR ರಜನಿಕಾಂತ್ ನಿಮ್ಮ ಮುಂದೆ ಕರ್ಕೊಂಬಂದಿದ್ರೆ. ಅಂಡ್ ಈಗ ನನಗೆ ಭಾಳ ಖುಷಿ ಆಗಿರೋದು ಏನಂದರೆ ವಲ್ಗಾರಿಟಿ ಎಲ್ಲಿಲ್ವೋ ಅಲ್ಲಿ ಸಂಸ್ಕೃತಿ ಸಂಪ್ರದಾಯ ಅಲ್ಲಿರುತ್ತೆ. ಅಂಡ್ ಜನ ಕೂಡ ಅದನ್ನು ನೋಡಿ ಖುಷಿ ಪಡ್ತಾರೆ. ಈ ಟೀಮ್ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಿದ್ದೀನಿ. ಪ್ರಪ್ರಥಮವಾಗಿ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಮ್ಮ ದೇವನೊಬ್ಬ ಜಾದೂಗಾರ ಈ ಚೊಚ್ಚಲ ಮಗು ನಮ್ಮದು ಇವತ್ತು ಟೀಸರ್ ರಿಲೀಸ್ನ ಈ ಸಂದರ್ಭದಲ್ಲಿ ಮಾಧ್ಯಮದ ಎಲ್ಲ ಮಿತ್ರರಿಗೂ ಈ ಸಿನಿಮಾದಲ್ಲಿ ಶುರುವಿನಿಂದ ಇದುವರೆಗೆ ನಿರಂತರವಾಗಿ ವಿದೌಟ್ ರೆಸ್ಟ್ ಕೆಲಸ ಮಾಡಿದ ಎಲ್ಲ ನಮ್ಮ ಆರ್ಟಿಸ್ಟ್ಗಳಿಗೆ ನಾನು ಹೊಸ ವರ್ಷ ಶುಭಾಶಯ. ಅವರಿಗೆ ಮುಂಬರುವ ದಿನಗಳಲ್ಲಿ ಯಶಸ್ಸು ಆಗಲಿ ಎಂದು ಒಂದು ಆಶೀರ್ವಾದ ಮಾಡಿ ನಿಮ್ಮ ಈ ಪ್ರಶ್ನೆಗೆ ನಾನು ತಗೊಳ್ತೇನೆ. ಒಂದು 4 ವರ್ಷದ ಹಿಂದೆ ವರುಣ್ ರವರು ನನ್ನ ಮಗನನ್ನು ಮೀಟ್ ಆಗಿ ಊರಿಗೆ ಬಂದರು. ಆವಾಗ ನಾನು ವೆಕೇಶನ್ನಲ್ಲಿದ್ದೆ. ಊರಿನಲ್ಲಿ ಬಂದು ಏನೋ ಒಂದು ಕ್ಯಾಮರಾ ತಗೊಂಡು ಬಂದಿದ್ರು, ಸಣ್ಣದು, ದೊಡ್ಡದೇನು ನಿಮ್ದು ಇಷ್ಟು ಹೈಟ್ ಅಲ್ಲ, ಏನೋ ಒಂದು ಪಿಕ್ಚರ್ ಮಾಡಿ ನನ್ನನ್ನು ಸಹ ಅದರಲ್ಲಿ ನಮ್ಮ ತೋಟದ ಮನೆಯಲ್ಲಿ ಇದು ಮಾಡಿ ಕನ್ನಡ ಊರಿನಲ್ಲಿ ಒಂದು ಕತೆ ಅಂತೇಳಿ ಅದಕ್ಕೊಂದು ಇದು ಕೊಟ್ಟು ತುಂಬ ಸಂತೋಷ ಆಯಿತು. ಮತ್ತೆ ಅವರು ಅವಾಗ ಹೀರೋಯಿನ್ ಹೇಳಿದ ಹಾಗೆ ಒಳ್ಳೆ ಹುಡುಗ, ಮುಗ್ಧ ಮನಸ್ಸು, ಪಾಪದವನು, ಏನೋ ಮಾಡ್ಬೇಕಂತಿದೆ ಅವನಿಗೆ. ನಾನು ನನ್ನ ಮಗನ ಮುಖಾಂತರ ಯಾಕೆ ಮಾಡ್ಲಿಕ್ಕೆ ಕೊಡುದು? ನನ್ನ ಮಗನಿಗೆ ಮುಂಚೆಯಿಂದ ಕಾಲೇಜ್ ಹೋಗುವಾಗ ಅದು ನನಗೆ ಸಹ ಇತ್ತು. ಇವನು ಕಾಲೇಜ್ ಲೈಫ್ನಲ್ಲಿ ಸಹ ಡ್ರಾಮಾ ಎಲ್ಲ ಆ್ಯಕ್ಟ್ ಎಲ್ಲ ಮಾಡುವಂಥದ್ದೆಲ್ಲ ಇದಿತ್ತು. ಅದಕ್ಕಾಗಿ ನಾನು ಆ ದಿವಸನೇ ಡಿಸೈಡ್ ಮಾಡಿದೆ ಏನಾದರೂ ಒಂದು ಮಾಡುವ ಅಂತ. ಮತ್ತು ಈ ಕನ್ನಡದ ಬಗ್ಗೆ ನಾನೊಂದು 35 ವರ್ಷ ವಿದೇಶದಲ್ಲಿದ್ದೆ. ನಾನು ಎಲ್ಲಿದ್ದೆ ಅಲ್ಲಿ ತುಳು ಸಂಘ ಮಾಡಲಿಲ್ಲ. ನಾನು ತುಳುವನು. ಕನ್ನಡ ಸಂಘ, ಕರ್ನಾಟಕ ಸಂಘ ಮತ್ತು ಅನಿವಾಸಿ ಭಾರತೀಯರಿಗಾಗಿ ಫಸ್ಟ್ NRI ಫಾರಂ ಫೌಂಡರ್ ನಾನು, ವಿತ್ ರಿಜಿಸ್ಟರ್ಡ್ ವಿತ್ ಕೋಆಪರೇಟಿವ್ ಆ್ಯಕ್ಟ್. ಇದರಲ್ಲಿ ಕರ್ನಾಟಕ NRI ಫಾರಂ ಅನ್ನು ಮಾಡಿ ಅಲ್ಲಿ ಯಾರಿಗೆ ಆಕ್ಸಿಡೆಂಟ್ ಆಗ್ತದೆ, ಇಲ್ಲಿ ಹೋಗ್ತಾರೆ, ಜಾಬ್ ಇಲ್ಲ, ಎಷ್ಟೋ ಅನಾಥ ಮಕ್ಕಳನ್ನ ಅಡಾಪ್ಟ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾ ಇತ್ತು. ಅಲ್ಲಿಂದ ನನ್ನ ಜಾಬ್ ಒಂದು 30-35 ವರ್ಷ ಜಾಬ್ನಲ್ಲಿದ್ದೆ. ಅನಂತರ ಈಗ ವಿದೇಶದಲ್ಲಿ ಉದ್ಯಮಿ ಆಗಿದ್ದೆ. ಈ ಸಿನಿಮಾಕ್ಕೆ 4 ವರ್ಷ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗಿ. ಮಗನು ಅಲ್ಲಿರೋದು, ನಾನು ಅಲ್ಲಿರೋದು. 3 ತಿಂಗಳು ಅದಕ್ಕೆ ಇಲ್ಲಿ ನಿಂತಿದ್ದೀನಿ ಅಂತ ನಂಗೆ ಗೊತ್ತು. ನಮಗೆ ನಮಸ್ತೆ, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವರುಣ್ ವಸಿಷ್ಠ ಅಂತ. ನಮ್ಮ ಗುರುಗಳು ಮತ್ತೆ ನಮ್ಮ ಅಕ್ಕ ಅವ್ರು ಹೇಳ್ದಾಗೆ ಖಂಡಿತ ಸಿನಿಮಾದ ತುಂಬಾ ಆಸೆ ಪಟ್ಟು ಮೊದಲಿಂದಲೂ ಕನ್ಸು ಕಟ್ಕೊಂಡ್ಬಂದಿದೆ. ಬಿಕಾಸ್ 1919 ಕಿಡ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಲ್ಲಿಂದ ಬಂದವ್ರಿಗೆ ಸಿನಿಮಾನೇ ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಅದು ಒಂದು ದೊಡ್ಡ ಕಲ್ಪನೆ, ದೊಡ್ಡ ಆಸೆ, ದೊಡ್ಡ ಗುರಿ ಆಗಿರುತ್ತೆ. ಸೊ ಎಷ್ಟೋ ಜನಕ್ಕೆ ಅದು ರೀಚ್ ಆಗಲ್ಲ. ಕೆಲವೊಂದು ಟೈಮ್ ರೀಚ್ ಆಗೋ ಟೈಮಲ್ಲಿ ತುಂಬ ಅಡೆಚಣೆಗಳಾಗತ್ತೆ. ನಾನು ಶಾರ್ಟ್ ಫಿಲಮ್ಗಳಂತ ನಾನು ಕಾಲೇಜ್ ಡೇಸಲ್ಲಿ ನಾನು ಮಾಡ್ತಿರ್ಬೇಕಾದ್ರೆ ಅದು 0 ಬಜೆಟ್ ಆಗ್ತಿತ್ತು. ನಮ್ಮ ಹತ್ರ ಏನು ಬಜೆಟ್ ಅಂತ ಇರಲಿಲ್ಲ, ಪ್ರೊಡಕ್ಷನ್ ಅಂತ ಏನೂ ಇರಲಿಲ್ಲ. ಬಟ್ ಅದನ್ನ ಆ ಪ್ರಯತ್ನಗಳನ್ನ ಸೌದಿ ಅರೇಬಿಯಾದಲ್ಲಿ ಇದ್ರು ಸಚಿನ್ ಸರ್ ಅದನ್ನ ಗುರುತಿಡಿದು ಪರಿಚಯ ನಮಗೆ ಆಗಿದೆ ಫೇಸ್ಬುಕ್ ಮುಖಾಂತರ. ಬಟ್ ಅಲ್ಲಿಂದ
ಒಂದು ಬ್ರದರ್ಹುಡ್ ಇಂದ ಶುರುವಾಗಿದ್ದು, ಏನೋ ವಿಚಾರಕ್ಕೆ ಸರ್ ಹೇಳ್ದಂಗೆ ಉಡುಪಿಗೆ ಹೋದಾಗ ಒಂದು ಕ್ಯಾಮ್ರಾ ಸಿಕ್ಕಿದ್ದಕ್ಕೆ ಅಲ್ಲೂ ಕೂಡ ಒಂದು 0 ಬಜೆಟ್ ಒಂದು 12-14 ಅವರ್ಸ್ ಅಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿ ನಮ್ಮ ರೆಫರೆನ್ಸ್ಗೆ ಅಂತ ನೋಡ್ಕೊಂಡ್ವಿ. ಅವತ್ತು ಇವರ ಸಪೋರ್ಟ್ ಇಂದಾನೆ ಕೂಡ ನಮ್ಗದು ರಿಲಯನ್ಸ್ ಅಲ್ಲಿ ರೀಜನಲ್ ರಿಲೀಸ್ ಆಯ್ತು. ಆ ತರ ಇವತ್ತು ಇಂಥದ್ದೊಂದು ದೇವನೊಬ್ಬ ಜಾದುಗಾರ ಮಾಡಬೇಕು ಅನ್ನೋದು 100% ದೊಡ್ಡ ಕನಸು. ನನಗೊಂದು ತಾಯಿ ಇದ್ದಂಗಿದು. ಇದಕ್ಕೆ ಫಸ್ಟ್ ನನಗೆ ಈ ಜಾಗದಲ್ಲಿ ನಿಂತ್ಕೊಳ್ಳೋಕೆ ಚಾನ್ಸ್ ಕೊಟ್ಟಿದ್ದಂತ ಬಾಲಕೃಷ್ಣ ಸರ್ ಮತ್ತೆ ಸಚಿನ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ. ಅವ್ರಿಗೆ ಕಿಂಗ್ ಪಿನ್ ಅಂತ ನಾನು ಏನು ಹೇಳಿದೆ, ಗುರುಪ್ರಸಾದ್ ಮತ್ತೆ ಜಗ್ಗಿ ಅನ್ನೋರು. ಅವರು ಎಷ್ಟೊಂದು ದಂಧೆಗಳನ್ನ ಲಾರಿಗಳ ಮುಖಾಂತರ ಮಾಡಿಸ್ತಾ ಇರ್ತಾರೆ. ಲಾರಿಗಳನ್ನೇ ಮೇಜರ್ ಆಗಿ ಸರ್ ಇದು 3 ವರ್ಷ ಆಯಿತು ಸರ್, 3-4 ವರ್ಷ ಆಯಿತು. 4 ವರ್ಷ 4 ಇಯರ್ಸ್ ಆಯಿತು ಸರ್. ನಾನೇನು ಅಂತಂದರೆ ಹೌದು ಯಾಕಂದರೆ ಸಚಿನ್ ಶೆಟ್ಟಿ ಸರ್ ಮತ್ತು ವಿ ಕೆ ಶೆಟ್ಟಿ ಸರ್ ಇಬ್ಬರೂ ಸೌದಿ ಅರೇಬಿಯಾದಲ್ಲಿ ಇದ್ದಾಗಿಂದ ಶೂಟಿಂಗ್ ನಾವು ಪ್ಲಾನ್ ಮಾಡ್ತಿದ್ದೆ, ವರ್ಷದಲ್ಲಿ ಟ್ವೈಸ್ ಮಾಡ್ತಾ ಇದ್ವಿ. ಅವ್ರು ಬಂದು ಹೋಗೋ 20 ಡೇಸಲ್ಲೇ ಪ್ಲಾನ್ ಮಾಡ್ತಿದ್ವಿ. ನಾನು ಖಾಸಗಿ ಚಾನಲಲ್ಲಿ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ 2 ಖಾಸಗಿ ಚಾನಲ್ ಕೆಲಸ ಮಾಡಿದ್ದೀನಿ. ಮತ್ತು ಇದು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ರೀಸೆಂಟಾಗಿ ವರ್ಕ್ ಮಾಡ್ತಾ ಇದ್ದೆ. ಈಗ ಒಂದು 10 ತಿಂಗಳಾಯ್ತು ಸರ್ ಕೆಲಸ ಬಿಟ್ಟು ಕಂಪ್ಲೀಟ್ ಆಗಿ. ಸಿನಿಮಾ ಒಂದು ಇಷ್ಟು ಚೆನ್ನಾಗಿ ಬಂದಿರೋ ಸಿನಿಮಾನ ನಿಂತ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ನಂಬಿಕೆ ಸರ್. ಸಿನಿಮಾ ಶೂಟಿಂಗ್ ಮುಗಿದ್ರೆ ಪೋಸ್ಟ್ ಪ್ರೊಡಕ್ಷನ್ ಆಗ್ತಾ ಇದೆ, ಪ್ರಮೋಷನ್ ರೆಡಿ ಆಯ್ತು. ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಮುಗಿದಿದೆ ಸರ್, 80% ಮುಗಿದಿದೆ. ಒಂದು 10 ಪ್ಯಾಚ್ ವರ್ಕ್ಗಳು ಮತ್ತು ಕರೆಕ್ಷನ್ಗಳು ಏನಿದೆ ಅದು ನಡೀತಾ ಇದೆ. ನಮ್ಮ ಅನಿಸಿಕೆ ಪ್ರಕಾರ ಜನವರಿ ಎಂಡ್ ಇಲ್ಲ ಫೆಬ್ರವರಿ ಸ್ಟಾರ್ಟಿಂಗ್ ಬರೋ ಒಂದು ಕಲ್ಪನೆ ಇಟ್ಕೊಂಡಿದ್ದೀವಿ ಸರ್. ಸರ್ ಇದು ಬೆಂಗಳೂರು, ತುಮಕೂರು ಮತ್ತು ಬೆಂಗಳೂರು ಸುತ್ತಮುತ್ತ ಔಟ್ಸ್ಕರ್ಟ್ಸ್ ಸರ್ ಮಾಡಿದ್ದೀವಿ ಅಷ್ಟೇ, ಬೇರೆ ಕಡೆ ಸರ್. ಅದೇ ಸರ್, ಜನವರಿ ಎಂಡ್ ಇಲ್ಲ ಫೆಬ್ರವರಿ ಸ್ಟಾರ್ಟಿಂಗ್ ಬೇಕಂತ ನಾವು ತಂದಿದ್ದೀವಿ ಸರ್. ಹಾಂ ಸರ್, ಹಾಂ. ಒಬ್ರು ಒಂದ್ ರೀತಿಯಾಗಿ ಅವ್ರ ಮೇಲೆ ನಂಬಿಕೆ ಇಟ್ಟು ಈ ಚಿತ್ರವನ್ನ ಅದ್ರಲ್ಲೂ ಕೂಡ ನಟನಾಗಿ ಅಭಿನಯಿಸೋದಕ್ಕೆ ಒಪ್ಕೊಂಡ್ರೆ ಹೇಗೆ ಅನಿಸ್ತು? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ನಾನು ಹೇಳಕ್ಕೆ ಏನು ಮನಸ್ಸು ಪಡ್ತೀನಿ ಅಂತಂದರೆ, ವರುಣ್ ನನಗೆ ಅರೌಂಡ್ 15 ವರ್ಷದಿಂದ ಪರಿಚಯ. ಆ್ಯಸ್ ವಿ ಟೋಲ್ಡ್, ಫೇಸ್ಬುಕ್ಕಲ್ಲಿ ನಾವು ಮೀಟ್ ಆಗಿರೋದು. ಚಿಕ್ಕ ಹುಡುಗ, ನಾನು ಆ್ಯಕ್ಚುಲಿ ಕನ್ಸ್ಕೊಂಡಿದ್ದು ಐ ವಾಂಟ್ ಟು ಬಿ ಆ್ಯನ್ ಆ್ಯಕ್ಟರ್. ಕಾರಣಾಂತರ ಆಪರ್ಚುನಿಟಿ ಸಿಕ್ಕಿಲ್ಲ, ಸೊ ಆ ಥರ ಇತ್ತು. ಆವಾಗ ನಾನು ಓಕೆ ಈ ಹುಡುಗನಾದರೂ ಬೆಳೀಲಿ ಅಂತ ಅನ್ನೋದಕ್ಕೆ ಐ ಸ್ಟಾರ್ಟೆಡ್ ಗಿವಿಂಗ್ ಹಿಮ್ ಬ್ಯಾಕ್ಗ್ರೌಂಡ್ ಸಪೋರ್ಟ್. ಯಾವಾಗ ಊರಿಗೆ ಬಂದು ವೆನ್ ವಿ ಡಿಡ್ ದ ಶಾರ್ಟ್ ಫಿಲ್ಮ್, ಆವಾಗಲೂ ಆ್ಯಸ್ ಇ ಟೋಲ್ಡ್ ಐ ರಿಯಲೈಸ್ ಐ ಕ್ಯಾನ್ ಆ್ಯಕ್ಟ್ ಈವನ್ ನೌ. ಸೊ ನಾನು ಅದನ್ನು ಡಿಸ್ಕಸ್ ಮಾಡಿದೆ ಆ್ಯಂಡ್ ಹಿ ಹ್ಯಾಡ್ ಅ ಬ್ಯೂಟಿಫುಲ್ ಸ್ಟೋರಿ ಆ್ಯಕ್ಚುಲಿ. ಇದನ್ನು ಆ್ಯಸ್ ಎಲ್ಲರೂ ಹೇಳಿದಂಗೆ ಮುಗ್ಧ ಅಂತ ಅಂತೀರಲ್ಲ, ಅವನ ಆ ಸ್ಟೋರಿನ ಆ್ಯಕ್ಚುಲಿ ಬರ್ತಿರೋದೇ ನನ್ನ ಪರ್ಸ್ನಾಲಿಟಿ ನೋಡಿ. ಯಾಕಂದರೆ ನಾನು ಆವಾಗ ಇದ್ದಿದ್ದು ನನ್ನ ಗೆಟಪ್ಪು ಆ ಥರ ಇತ್ತು. ಸೊ ಹಿ ವಾಸ್ ಹ್ಯಾಪಿ ಆ್ಯಂಡ್ ಹಿ ಸೆಡ್, ಅಣ್ಣ ರಾ ಲುಕ್ ಇದೆ ಮಾಡಿಬಿಡೋಣ ಅಂತ. ಸೊ ಐ ಸೆಡ್ ಓಕೆ. ಡ್ಯಾಡಿ ಹತ್ರ ಮಾತಾಡಿದೆ, ಡ್ಯಾಡಿನೂ ಒಪ್ಕೊಂಡ್ರು, ಮಾಡೋಣ ಅಂತ ಆಯಿತು. ಆ್ಯಂಡ್ ನಿಜ ಹೇಳ್ಬೇಕಂತಂದರೆ ದ ಕಾಸ್ಟ್ ಇಟ್ಸ್ ಲೈಕ್ ಆ್ಯಸ್ ಇಟ್ ಟೋಲ್ಡ್ ಕಾಂಪಿಟೇಷನಲ್ಲಿತ್ತು. ಆ್ಯಂಡ್ ಫಾರ್ ಮೀ ಇಟ್ ಈಸ್ ಅ ನ್ಯೂ ಮೂವಿ. ಆದರೆ ಇವ್ರ ಮುಂದೆಲ್ಲ ನಡ್ಸೋದ್ಬೇಕಂತಂದರೆ ಗಟ್ಸ್ಬೇಕು. ಐ ಗ್ಯಾದರ್ಡ್ ಇಟ್ ಆ್ಯಂಡ್ ಐ ಡಿಡ್ ಇಟ್. ಸೊ ಇನ್ನು ಪ್ರೇಕ್ಷಕರ ಕೈಲಿರುತ್ತೆ. ಸಿನಿಮಾ ಬಂದಾಗ ದಯವಿಟ್ಟು ಕನ್ನಡ ಸಿನಿಮಾ ಮಾಡಿದ್ದೀವಿ, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, 3 ವರ್ಷ ತಗೊಂಡು. ಸೊ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಹೊಸಬ್ರನ್ನ ಹಳಬ್ರನ್ನ ಎಲ್ಲರನ್ನೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಗೆಲ್ಲಿಸಿ ದಯವಿಟ್ಟು. ಯಾಕಂದರೆ ಇವಾಗ ನಾವು ನೋಡ್ತಿರೋದು ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳು ಕಿತ್ಕೊಂಡು ಹೋಗ್ತಾ ಇದೆ. ಆದರೆ ನಮ್ಮ ಕನ್ನಡ ಸಿನಿಮಾ ಅಂದ ತಕ್ಷಣವೇ ಜನರು ಥಿಯೇಟರಿಗೆ ಬರಲ್ಲ, OTTಗೆ ಬರಕ್ಕೆ ಕಾಯ್ತಾ ಇದ್ದಾರೆ. ಸೊ ಈ ಥರ ಇರೋದ್ರಿಂದ ನಮ್ಮ ಇಂಡಸ್ಟ್ರಿ ಎಲ್ಲೋ ಸಾಯ್ತಾ ಇದೆ ಅಂತ ಅನ್ನೋದು ನನಗೆ ಭಯ ಇದೆ ಆ್ಯಕ್ಚುಲಿ. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಷ್ಟೇ. ಮೊದಲನೇದಾಗಿ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಗೊತ್ತಿಲ್ಲ ಪಾತ್ರದ ಬಗ್ಗೆ ಪೂರ್ತಿಯಾಗಿ ಬೇಡ ಅಂತ ಹೇಳ್ಬಿಟ್ರು ಬಂದ ತಕ್ಷಣ, ಪಾತ್ರದ ಬಗ್ಗೆ ಎಲ್ಲೂ ಬಿಟ್ಕೊಡ್ಬೇಡಿ ಅಂತ. ಆದರೆ ಈ ಕತೆ ಒಂದು ವಿಭಿನ್ನವಾದ ಕತೆ ಅಂತ ಅನ್ನಿಸ್ತು ನನಗೆ. ಮೊದಲು ಕತೆ ಹೇಳಿದಾಗಲೇ ಸರ್ಗೆ ನಾನು ಆಶ್ಚರ್ಯವಾಗಿ ನೋಡ್ತಿದ್ದೆ, ಈ ಒಂದು ಪಾತ್ರನ ಅಂತ ಹೇಳಿ. ಯಾಕಂದರೆ ಮುಂಚೆ ನಾನು ಮಾಡಿರೋ ಅಷ್ಟು ಪಾತ್ರಗಳಲ್ಲಿ ಇದು ಒಂದು ವಿಭಿನ್ನತೆ ಹೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೂ ತುಂಬ ಇಷ್ಟ ಆಯಿತು. ನನ್ನ ಕೋ ಆ್ಯಕ್ಟರ್ ಮಂಜು ಸರ್ ಆಗಿರ್ಬೋದು, ಆಮೇಲೆ ಡೈರೆಕ್ಟರ್ ಆಗಿರ್ಬೋದು, ಸಿನಿಮಾಟೋಗ್ರಫರ್ ಆಗಿರ್ಬೋದು ಸಚಿನ್ ಸರ್, ಎಲ್ಲರೂ ತುಂಬ ಕೋಆಪ್ರೇಟಿವ್ ಆಗಿ ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ. ಎಲ್ಲ ಹಾರ್ಡ್ ವರ್ಕರ್ ಇದ್ದಾರೆ ನಮ್ಮ ಟೀಮಲ್ಲಿ. ಸೊ ಎಲ್ರಿಗೂ ಒಳ್ಳೇದಾಗಬೇಕು, ಸಿನಿಮಾ ಗೆಲ್ಲಬೇಕು. ಆಲ್ ದಿ ವೆರಿ ಬೆಸ್ಟ್ ಫಾರ್ ದ ಟೀಮ್.
ಒಂದು ಪಾತ್ರ ಈ ತರ ತಿರುಗಿ ತಗೊಳುತ್ತೆ ಅಂತ ಆ ತರ ಒಂದು ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ ಇಟ್ಟಿದ್ದಾರೆ ಇದರಲ್ಲಿ. ಸೊ ಅದನ್ನ ಹೇಳ್ಬಿಟ್ರೆ ಕತೆ ಪೂರ್ತಿ ಬಿಟ್ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಅದು ಹೇಳಲ್ಲ. ಥ್ಯಾಂಕ್ ಯು. ನನಗೆ ಟೈಟಲೇ ತುಂಬ ಇಷ್ಟ ಆಯಿತು. ಇವಾಗ ಯಾವ್ಯಾವ ಥರದ್ದು ಟೈಟಲ್ಸ್ ಬರುತ್ತೆ, ಅದರಲ್ಲಿ ಈ ಒಂದು ದೇವನೊಬ್ಬ ಜಾದೂಗಾರ ಅಂತ ನಿಜವಾಗ್ಲೂ ಇದು ಅರ್ಥಪೂರ್ಣವಾದ ಟೈಟಲು. ಎಷ್ಟೋ ಸತಿ ನಾವು ಟೈಟಲ್ ನೋಡಿ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ, ಆ ಥರ ಒಂದು ಟೈಟಲ್ ಇಟ್ಟಿದ್ದಾರೆ. ಸೊ ಕಂಗ್ರಾಟ್ಸ್ ಟು ದ ಟೀಮ್ ಫಾರ್ ದ್ಯಾಟ್. ಆಮೇಲೆ ವರುಣ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಿನ್ಸಿಯರ್ ಆಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಂದರೆ ಎಲ್ಲ ಅಟೆನ್ಷನ್ ಟು ಡೀಟೇಲ್ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ಅವರು ಸೀರಿಯಸ್ ಆಗಿ ವರ್ಕ್ ಮಾಡಿದ್ದಾರೆ, ಪ್ಯಾಷನೇಟ್ ಆಗಿ ಮಾಡಿದ್ದಾರೆ. ಸೊ ಇಂಥ ಒಬ್ಬ ಚಿಕ್ಕ ಹುಡುಗ ಥರನೇ ಇದ್ದಾರೆ ಅವ್ರು, ನಂಗೆ ಗೊತ್ತಿರೋ ಅವ್ರ ವಯಸ್ಸು. ಸೊ ಅದಕ್ಕೆ ಇವ್ರು ಸಪೋರ್ಟ್ ಆಗಿ ಬಂದಿದ್ದಾರೆ. ಸೌದಿ ಅರೇಬಿಯಾದಿಂದ ಕನ್ನಡ ಸಿನಿಮಾಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಹಣ ಹಾಕಿ ಮಗನ್ನು ಮುಂದೆ ತಂದು ಪ್ರೋತ್ಸಾಹ ಮಾಡಿದ್ದಾರೆ. ಸೊ ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕೆಂದ್ರೆ ಅಲ್ಲಿ ಇಲ್ಲಿ ಸಿನಿಮಾ ಮಾಡೋದು ತುಂಬಾ ಕಷ್ಟ. ಇಲ್ಲಿರೋರೇ ಸುಮಾರು ದಿವಸ ತಗೋತಾರೆ ಒಂದು ಸಿನಿಮಾ ಕಂಪ್ಲೀಟ್ ಮಾಡಕ್ಕೆ, ಅಂಥದ್ರಲ್ಲಿ ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಉತ್ಸಾಹ ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಮೀಡಿಯಾದವ್ರು ಎಲ್ಲರೂ ಪ್ರೋತ್ಸಾಹ ಮಾಡಬೇಕು. ಹಾಗೆ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಇದರಲ್ಲಿ ಒಂದು ವಿಭಿನ್ನ ಪಾತ್ರ ಇದೆ. ನಾನು CM ರೋಲ್ ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ. ಸೊ ಇಟ್ಸ್ ಅ ನ್ಯೂ ರೋಲ್ ಫಾರ್ ಮೀ ಅಂಡ್ ನ್ಯೂ ಟಗಫರ. ಇವಾಗ ಆಗ್ತಿರೋ ಟಗಫರ್ ಅಂತೂ ಇರಲ್ಲ ಆಯ್ತಾ, ಬೇರೆ ತರ ಟಗಫರ್ ಕೊಡ್ತೀನಿ ನಾನಾದ್ರೆ.